ಹೇಳ್ತಾರೆ ಮಗನ ಈ ಪ್ರಯತ್ನಕ್ಕೆ? ಎಲ್ರಿಗೂ ನಮಸ್ತೆ. ಬಂದಿರೋಂಥ ಎಲ್ಲ ಮಾಧ್ಯಮದವ್ರಿಗೆ ಮತ್ತು ನನ್ನ ಸ್ನೇಹಿತರಿಗೆ, ಬಂಧು ಬಳಗ ಅವ್ರಿಗೆ ಎಲ್ಲರಿಗೂ ತುಂಬ ಹೃದಯ ಸ್ವಾಗತ ಕೊಡ್ತೀನಿ. ನಾನು ಇವತ್ತು ಮಾಡಬೇಕು ಅಂತ ಡಿಸೈಡ್ ಮಾಡಿದ ತಕ್ಷಣ ಒಂದು 3 ಕಾರಣ ಇತ್ತು. ಒಂದು ವಿಜಮ್ನವ್ರು ಕರಿಬೇಕು ವೇದಿಕೆ ಮೇಲೆ, ಇನ್ನೊಂದು ರಾಕ್ಲೈನ್ ವೆಂಕಟೇಶ್ ಅವ್ರು ಕರಿಬೇಕು, ಶ್ರುತಿಯವ್ರು ಕರಿಬೇಕು ಅಂತ ನನಗೆ ಆಸೆ ಇತ್ತು. ಯಾಕೆ ಅಂದರೆ ನಮಗೆ ಫಸ್ಟು ಕೆಲಸ ಕೊಡಿಸಿದ್ದು ವಿಜಮ್ನವರು. ಹೋಗಪ್ಪ, ಅಲ್ಲಿ ರಾಕ್ಲೈನ್ ವೆಂಕಟೇಶ್ ಇದ್ದಾರೆ, ಅಲ್ಲಿ ಹೋಗಿ ಕೆಲಸ ಕೇಳು, ಕೆಲಸನೂ ಕೊಡ್ತಾರೆ, ಸ್ಯಾಲ್ರಿನೂ ಕೊಡ್ತಾರೆ ಅಂತೇಳಿ ಅದೊಂದು ಕನೆಕ್ಟ್ ಮಾಡಿಕೊಂಡೆ. ನಮ್ಮ ಚಿಕ್ಕಪ್ಪ ಮಾಡಿದಂಥ ನಗು ನಗತ್ತಲೆ ಸಿನಿಮಾದಲ್ಲಿ ಶ್ರುತಿ ಮೇಡಮ್ ಅವರಾಗಲೇ ಹೇಳ್ಬಿಟ್ರು, ನಾನು ಹೇಳೋಣ ಅಂದ್ಕೊಂಡಿದ್ದೆ, ನಾಯಕಿಯಾಗಿ ಮಾಡಿದರು. ಸೊ ಕರೆಕ್ಟಾಗಿ ಆ್ಯಕ್ಟ್ ಆಗುತ್ತೆ. ಒಳ್ಳೆ ಹೃದಯ ಇರೋರು ಬಂದು ಲಾಂಚ್ ಮಾಡಿಕೊಟ್ರೆ ನಮ್ದಾಯಿತು. ನಮ್ಮ ಚಿಕ್ಕಪ್ಪ ಬೆಳೆಸಿದ್ರು, ನಮ್ಮದೊಂದು ಜರ್ನಿ ಆಯಿತು. ನೆಕ್ಸ್ಟ್ ಇಯರ್ಗೆ 50 ವರ್ಷ ಆಗ್ತಾಯಿದೆ ಸಂಸ್ಥೆಗೆ. ಒಂದು 3000 ಚಿಲ್ಲರೆ ಕೆಲಸ ಮಾಡಿದ್ದೀವಿ. ನೆಕ್ಸ್ಟ್ ಇವರು ಫ್ಯೂಚರೆಲ್ಲ ಬೇಕಲ್ವಾ, ಹಾಗಾಗಿ ಅವನಿಗೆ ಹೀರೋ ಆಗಬೇಕು ಅಂತ ಆಸೆ ಇತ್ತು. ನಾನು ಹೇಳಿದೆ, ಏನು ತಯಾರಿ ಮಾಡ್ಕೋಬೇಕಾದ್ರೆ ಮಾಡ್ಕೊ ಅಂತ ಹೇಳಿದೆ. ಎಲ್ಲ ಎಜುಕೇಷನ್ ಮುಗೀತು, ಒಂದೆಲ್ಲ ಬೇರೆ ಕಡೆಯಿಂದೆಲ್ಲೂ ಕೆಲಸದ್ದೆಲ್ಲ ಬರ್ತಾ ಇತ್ತು, ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟದ ಕೆಲಸದ್ದು. ಬೇಡ ನಮ್ಮ ಚಿಕ್ಕಪ್ಪ ಬಿಟ್ಟೋಗಿರೋ ಸಂಸ್ಥೆಗೆ ಡೆವಲಪ್ ಮಾಡಿದ್ದೀವಿ ನಾವು, ತೊಂದರೆ ಇಲ್ಲ, ಇಲ್ಲೇ ಕೆಲಸ ಮಾಡು ಅಂಥೇಳಿ ನಮ್ಮ ಕಂಪನಿಯ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಅವನೇ ಹ್ಯಾಂಡ್ಲ್ ಮಾಡ್ತೀನಿ ಮೇಡಮ್. ಟೋಟಲಾಗೆಲ್ಲನೂ ಓದ್ಕೊಂಡಿದ್ದಾಗಲೂ ಮಾಡ್ತಾಯಿದ್ದ, ಅದು ಕಂಟಿನ್ಯೂ ಮಾಡ್ಕೊಂಬಂದ. ಅದಕ್ಕೆ ನಮ್ಮ ಕುಟುಂಬದವರೆಲ್ಲನೂ ಸಾಕ್ಷಿ ಇದ್ದಾರೆ, ಅಥವಾ ನಮ್ಮ ಕುಟುಂಬದವ್ರದ್ದು ಎಲ್ಲರೂ ಸಾಥ್ ಕೊಡ್ತಾರೆ. ಆಮೇಲೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಬಂತು, ವಿಜಿ ಮಾಡ್ಕೊಂಬಂದಿದ್ದಾರೆ, ಪ್ರೊಡ್ಯೂಸ್ ಮಾಡಬೇಕು ಇದನ್ನು ನಮ್ಮ ಕಂಪನಿಲೇ ಅಂತ. ನಮ್ಮ ಚಿಕ್ಕಪ್ಪ ಪತ್ರಕರ್ತರ ಪಾಲ್ದಾರಿಕೆಯಲ್ಲೇ 6 ಸಿನಿಮಾ ಮಾಡಿದರು. 6 ಪಿಕ್ಚರ್ ಹಿಟ್ಟಾಗಿತ್ತು ಆ ಟೈಮಲ್ಲಿ. ಒಲವಿನ ಉಡುಗೊರೆ ಆಗ್ಬೋದು, ಗಣೇಶನ ಮದುವೆ ಆಗ್ಬೋದು, ಗೌರಿ ಗಣೇಶ ಆಗ್ಬೋದು, ಅಥವಾ ಪಟ್ಟಣಕ್ಕೆ ಬಂದ ಪುಟ್ಟ ಗುಂಡನ ಮದುವೆ, ಮೇಡಮ್ ಅವ್ರದ್ದು ನಗು ನಗೋದಲ್ಲಿ, ಲಹರಿ ಅವ್ರಿಗೆ ಗಣೇಶನ ಗಲಾಟೆ ಅಂತ ಒಂದು ಸಿನಿಮಾ ಮಾಡಿಕೊಟ್ಟಿದ್ರು ನಮ್ಮ ಅಂಕಲ್, ಅದು ಹಿಟ್ಟಾಗಿತ್ತು. ಅದಾದಮೇಲೆ ನಾವು ಸುಮ್ಮನೆ ಆಗೋಗ್ಬಿಟ್ಟಿದ್ವಿ. ಯಾಕೆ ಸುಮ್ಮನೆ ಆಗಿದ್ದು ಅಂದರೆ, ಸುಮಾರು ಜನ ನನಗೆ ಕೇಳೋದು, ಸರ್ ಉಪೇಂದ್ರ ಸರ್ ಹೇಳಿದ್ರು ಎಲ್ಲ ಪ್ರೆಸ್ಗೆಲ್ಲ ಫ್ರೀ ಕಾಲ್ ಶೀಟ್ ಕೊಡ್ತೀನಿ ಮಾಡಿ ಅಂತೇಳಿ. ಹಿಂದೆ ಎಲ್ಲ ಮಾಡಿದಾಗ ಮೇಡಮ್ ಹತ್ರ ಕಾಲ್ ಶೀಟ್ ತೊಗೊಬೇಕಾದ್ರೆ ಒಂದು ಬಲ್ಕಾಗಿ ಹೋಗಿ ತೊಗೊಂಡಿದ್ದು, ಇವತ್ತು ಡೈಲಿ ವೈಸ್ ಬಂದುಬಿಟ್ಟಿದೆ. ನನಗೆ ತುಂಬ ಜನ ಇನ್ಸ್ಪಿರೇಷನ್ ಮಾಡಿದ್ರು ಸಿನಿಮಾ ಮಾಡಿ ಅಂತೇಳಿ. ಮಾಡ್ಬೋದಾಗಿತ್ತು, ಇಂಡಸ್ಟ್ರಿಯಿಂದ ನನಗೆ ಪೂರ್ತಿ ಸಾಥ್ ಇದೆ. ಆ್ಯಕ್ಚುಲಿ ಒಂದು ಒಳ್ಳೆ ಗುಡ್ ವಿಲ್ ಇಟ್ಕೊಂಡಿದ್ದೀವಿ. ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂತಂದರೆ, ಅಕಸ್ಮಾತ್ ಹೆಚ್ಚು ಕಮ್ಮಿ ಆದರೆ ನಾನು ನಂಬ್ಕೊಂಡು 4 ಫ್ಯಾಮಿಲಿ ಇದೆ. ನನ್ನ ಫ್ಯಾಮಿಲಿ ಇದೆ, ಸುರೇಂದ್ರ ಅವ್ರ ಫ್ಯಾಮಿಲಿ ಇದೆ, ವಾಸು ಫ್ಯಾಮಿಲಿ ಇದೆ. ಮತ್ತೆ ಫ್ಯಾಮಿಲಿ ಡಿಸ್ಟರ್ಬ್ ಮಾಡ್ಕೊಳ್ಳೋದು ಬೇಡ, ಯಾಕೆ ಈಗ ಕಳ್ಕೊಂಬಿಟ್ರೆ ತುಂಬ ಹೊಟ್ಟೋಗುತ್ತೆ, ದುಡಿಯೋದು ತುಂಬ ಕಷ್ಟ ಇದೆ ಅಂಥೇಳಿ ಮಾಡಲಿಲ್ಲ ಸರ್. ಆಮೇಲೆ ಇವನು ಬಂದು ಕೇಳ್ದ, ಸರಿ ಆಯಿತು ಮಾಡಪ್ಪ, ಏನು ಬಜೆಟ್ ಆಗುತ್ತೋ ಕೊಡ್ತೀನಿ ಅಂತ ಹೇಳಿದೆ. ಆ ದುಡ್ಡು ಕೊಟ್ಬಿಟ್ಟಿದ್ದೀನಿ, ಯಾವುದೂ ಉಳಿಸ್ಕೊಂಡಿಲ್ಲ ನಾನು, ಆಯಿತಾ. ಇದರಿಂದ ವಾಪಸ್ ಬರುತ್ತೆ ಅಂತ ಕೊಟ್ಟಿಲ್ಲ ರವಿಯಣ್ಣ, ಮಾಡಬೇಕು ಅನ್ನೋ ಆಸೆ ಇತ್ತು, ಕೊಟ್ಟೆ. ಇಲ್ಲ ಮಾಡಿಯಾರ ಪಾಪ. ಅಲ್ಲೆಲ್ಲೋ ಶೂಟಿಂಗ್ ಟೈಮಲ್ಲಿ ಎಲ್ಲ ಚಿಕ್ಕ ಹೋಟ್ಲಿಗೆ ಹೋಗಿ ಅಲ್ಲೇ ಊಟ ಕೊಡ್ಸ್ಕೊಂಡು ಕರ್ಕೊಂಬಂದ್ಬಿಡೋ ಅಂತೆ. ಊಟ ಕೊಡಿಸಿದ್ರೆ ಕರೆಕ್ಟಾಗಿರೋ ಕರ್ಕೊಂಡೋಗಿ ಕೊಡಿಸು ಅಂತ ನಾನು ಹೇಳ್ತಿದ್ದೆ. ನಾನು ಊಟ ತಿಂಡೀಲಿ ಆಮೇಲೆ ಸ್ಯಾಲ್ರಿ ಕೊಡೋಲ್ಲಿ ಯಾವುದು ಕಮ್ಮಿ ಮಾಡಬೇಡಿ ಅಂತೇಳಿ, ಅದಕ್ಕೂ ನಾನು ಇಂಟರ್ಫೇರ್ ಆಗಿಲ್ಲ. ಅವ್ನ ಕೈಲಿ ದುಡ್ಡು ಕೊಟ್ಟಿದ್ದೆ, ಎಲ್ಲ ಪಾಪ ಮಾಡಿಯಾನೆ, ಯಾವುದು ಆ ಥರದ್ದು ಯಾವುದು ದುಂದು ವೆಚ್ಚ ಮಾಡಲ್ಲ, ಅದು ಗ್ಯಾರಂಟಿ ಇದೆ. ಸೊ ಹಾಗಾಗಿ ಇವತ್ತು ಒಂದು 20 ನಿಮಿಷದ ಶಾರ್ಟ್ ಫಿಲಮ್ನ ಲೋಕಾರ್ಪಣೆ ಆಗಿದೆ ನಮ್ಮ ರಾಘವೇಂದ್ರ ಚಿತ್ರವಾಣಿ ಯೂಟ್ಯೂಬ್ ಚಾನಲಲ್ಲಿ. ನಾನು ಒಂದು 20 ದಿವಸ ಹಿಂದೆ ನಾನು ನಮ್ಮ ಮನೆಯವ್ರು ನೋಡೋದಿರತ್ತೆ 10:30 ಮೇಲೆ. ತುಂಬ ಮನಸ್ಸಿಗೆ ಹತ್ತಿರ ಆಯಿತು. ನೆನ್ನೆ ಮಧ್ಯಾಹ್ನ ಔಟ್ಪುಟ್ಟು ತೊಗೊಂಬಂದಾಗ ಇಲ್ಲೇ ಇದ್ದೆ. ಇಲ್ಲಿ ನೋಡಿದಾಗ ಇನ್ನೂ ತುಂಬಾ ಆಯಿತು. ಕೆಲವು ಲಿಪ್ ಸಿಂಕ್ ಆಗ್ತಿರ್ಲಿಲ್ಲ, ನೋಡಪ್ಪ ಅಂತಂದೆ. ಬೆಳಗ್ಗೆವರೆಗೂ ವರ್ಕ್ ಮಾಡಿ ರಾಕ್ಲೇನ್ ಸರ್, ಬೆಳಗ್ಗೆವರೆಗೂ ಔಟ್ಪುಟ್ ತೆಗೆದು ವರ್ಕ್ ಮಾಡಿಯಾನೆ. ಸೊ ಇವತ್ತು ಏನಾರ ಅಕಸ್ಮಾತ್ ಅವನು ಇಷ್ಟು ಡೆವಲಪ್ ಆಗ್ತಾನೆ ಅನ್ನೋ ಕಾರಣ ಏನು ಅಂತಂದರೆ, ಪಕ್ಕದಲ್ಲಿದ್ದಾರೆ ಗುರುಗಳು. ಮತ್ತಿಕೆರೆಗೆ ಹೋಗೋವನು, ಆಶೀರ್ವಾದ ತಗೊಳ್ಳೋವನು, ಅವ್ರು ಹೇಳ್ದಂಗೆ ಕೇಳೋವನು ಇವತ್ತು ಒಂದು ಸ್ಥಾನಕ್ಕೆ ಬಂದು ನಿಂತಿಯಾನೆ. ಮುಂದೇನೂ ಅವ್ರ ಆಶೀರ್ವಾದನೇ ಬೇಕು ಲೈಫಲ್ಲಿ ಬೆಳೆಯೋಕ್ಕೆ ಅಂತ ಹೇಳ್ದ. ಬಂದಿರೋಂಥ ಎಲ್ಲ ನಮ್ಮ ಸ್ನೇಹಿತರಿಗೆ, ಬಂಧು ಬಳಗದವ್ರಿಗೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಅವತ್ತಿಂದ ಇವತ್ತರೆಗೂ ಬೆಳೆಸ್ತಾನೇ ಬಂದಿರೋಂತಹ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ತುಂಬ ಹೃದಯದ, ನಮ್ಮ ರಾಘವೇಂದ್ರ ಚಿತ್ರವಾಣಿ ಪರವಾಗಿ ತುಂಬ ಹೃದಯದ ಒಂದು ಕೃತಜ್ಞತೆ ಹೇಳ್ತೀನಿ. ಒಂದೇ ಹೇಳಿದ್ದು ನಾನು, ಸಾವಿತ್ರಿ ಮೇಡಮ್ ನಿನ್ನೆ ರಾತ್ರಿ 10:30 ಫೋನ್ ಮಾಡಿದ್ದೀನಿ, ಸಾರಿ ಮೇಡಮ್ ತೊಂದರೆ ಕೊಟ್ಟೆ ಅಂತ, ಬರ್ತೀನಿ ಅಂದರು. ಶಮಂತ ಎಲ್ಲೋ ಇದೀನಿ ನಾನು, ಬಟ್ ಖಂಡಿತ ಬರ್ತೀನಿ ಅಂದರೆ ಅವ್ರು ನೋಡಿಲ್ಲ. ಇವಾಗ ನೆಕ್ಸ್ಟ್ ತೋರಿಸ್ತೀನಿ. ಸರಸ್ವತಿ ಅವರಿಂದ ಹಿಡಿದು ವಾಸು ಅವರಿಂದ ಹಿಡಿದು ಪ್ರತಿಯೊಬ್ಬರು ಬಂದಿದ್ದಾರೆ. ಎಲ್ಲರಿಗೂ ಕೃತಜ್ಞತೆ ಹೇಳ್ತಾ, ಇದೆಲ್ಲ ಮುಗಿದ ಮೇಲೆ ಎಲ್ಲಿ ಡಬ್ಬಿಂಗ್ ಎಲ್ಲ ಮಾಡೋದು ಅಂತಂದಾಗ ನನಗೆ ವಿನಾಯಕ್ ರಾಮ್ ಹೇಳಿದ್ರು, ನಮ್ಮ ಸುರೇಶ್ ಅಣ್ಣ ಅವ್ರ ಸ್ಟುಡಿಯೋ ಇದೆ, ಎಲ್ಲೂ ಮಾಡಬೇಡ ಬಾ ಅಂತೇಳಿ. ಸುರೇಶ್ ಅಣ್ಣ ಅವ್ರಿಗೆ ಫೋನ್ ಮಾಡಿದೆ. ಅವ್ರು ಒಂದೇ ಮಾತು ಹೇಳಿ, ದುಡ್ಡು ಕೊಡೋಂಗಿದ್ರೆ ಸ್ಟುಡಿಯೋಗೆ ಬರಬೇಡಿ, ದುಡ್ಡು ಕೊಡದೇ ಬನ್ನಿ ಅಂತಂದರು. ಹಂಗೆ ಹೇಳ್ಬೇಡಿ ಸುರೇಶ್ ಅಣ್ಣ ಅಂತಂದೆ. ಪ್ರತಿಯೊಂದು DIಯಿಂದ ಹಿಡಿದು ಡಬ್ಬಿಂಗಿಂದ ಹಿಡಿದು ಪ್ರತಿಯೊಂದು ಅಚ್ಚುಕಟ್ಟ ಮಾಡಿಕೊಟ್ಟಿದ್ರಿ ಸುರೇಶ, ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ವಿಜಯ್ ಅವರು ಹಿನ್ನೆಲೆ ಸಂಗೀತ ಆಗ್ಬೋದು, ಹಿನ್ನೆಲೆ ಸಂಗೀತ ಆಗಬೇಕಾದ್ರೆ ಒಂದು ಚಿಕ್ಕ ಸಾಂಗ್ ಬೇಕು ಅಂತೇನೋ ಹೇಳಿದ್ರು ಲಾಸ್ಟಲ್ಲಿ. ಆಯಿತು ಮಾಡಿ ಅಂತೇಳಿ ಅವರೇ ಕಂಪೋಸ್ ಮಾಡಿ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ. ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ರವಿ ಆಗ್ಬೋದು, ನಮ್ಮ ಪವನ್ ಫ್ರೆಂಡ್ಸು, ಇವರೆಲ್ಲರಿಗೂ ಕೂಡ ಈ ಟೈಮಲ್ಲಿ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು.
ಫಸ್ಟ್ ಸ್ಪೀಚ್. ಎಲ್ಲ ಮಾಧ್ಯಮ ಮಿತ್ರರಿಗೂ ನಮಸ್ಕಾರ, ಎಲ್ಲ ಮಾಧ್ಯಮದವ್ರಿಗೂ ನಮಸ್ಕಾರ. ನಂದು ಇದು ಮೊದಲನೇ ಪ್ರಯತ್ನ, ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಹೆಂಗೆ ಬಂದಿದೆ ಗೊತ್ತಿಲ್ಲ. ನಾನು ಇದು 50ನೇ ಔಟ್ಪುಟ್, ಬೆಳಗ್ಗೆ ಔಟ್ಪುಟ್ಟು ಫೈನಲ್ ಆಗಿದ್ದು. ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ ಅಷ್ಟೇ. ಅಣ್ಣ, 2020ರಲ್ಲಿ ಸುಧೀಂದ್ರ ಸಿನಿ ಪ್ರಯಾಣ ಮಾಡಿದ್ದೆ, 2021ರಲ್ಲಿ ಕರೋನಾದ ಬಗ್ಗೆ ಮಾಡಿದ್ದೆ, ರಾಮ ಜನ್ಮಭೂಮಿ ಬಗ್ಗೆ ಮಾಡಿದ್ದೆ. ಇವಾಗ ಒಳ್ಳೆ ಸ್ಕ್ರಿಪ್ಟ್ ಬಂತು ವಿಜಿಯಿಂದ. ಸ್ಕ್ರಿಪ್ಟ್ ಚೆನ್ನಾಗಿದೆ ಅಂದ್ಬಿಟ್ಟು ತಿರ್ಗಾ ರಿಹರ್ಸಲ್ ಮಾಡಿ 1-2 ತಿಂಗಳು ಆಮೇಲೆ ನಾವು ಇದಕ್ಕೆ ಶಾರ್ಟ್ ಫಿಲಮ್ಗೆ ಅಂತ ಶುರು ಮಾಡಿದ್ವಿ. 5 ದಿವಸ ಶೂಟಿಂಗ್ ಮಾಡಿದ್ವಿ, ನಾಗರಬಾವಿ ಸುತ್ತಮುತ್ತ 5 ದಿವಸ. ವಿಜಯ ಸರ್ ಮ್ಯೂಸಿಕ್ ಡೈರೆಕ್ಟರು, ಯತಿರಾಜ್ ಸರ್ ಎಲ್ಲರಿಗೂ ಗೊತ್ತು, ವಿಜಿ ಹೀರೋ, ಹರಣಿ ಮ್ಯಾಮು ಮೇನ್ ರೋಲ್ ಮಾಡಿದ್ದಾರೆ. ನಮ್ಮ ಕಾಲೇಜ್ ಫ್ರೆಂಡು ತ್ರಿಶೂಲು. ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಬಂದು ರವಿ ಸರು, ಮನೋಜು. ಚೆನ್ನಾಗಿತ್ತು. ಮ್ಯೂಸಿಕ್ ಮ್ಯೂಸಿಕ್ ವಿಜಯ ಸರ್ ಒಂದು 12 ಡೇಸ್ ಆಯ್ತಲ್ಲ ಸರ್, 10 ಡೇಸ್. ಲಾಸ್ಟ್ ಮೂಮೆಂಟಲ್ಲಿ ತಿರ್ಗಾ ಹಾಡಬೇಕು ಅಂದಾಗ ತಿರ್ಗಾ ಎಲ್ಲ ಶುರು ಮಾಡಿ ಲಾಸ್ಟ್ 2 ಡೇಸಲ್ಲಿ ಹಾಡೆಲ್ಲ ಮಾಡಿದ್ವಿ ನಾವು ಅದ್ರದ್ದು ಸಿನಿಮಾ. ಮಾಡಿದ್ದೀನಿ ಸರ್. ಎಲ್ಲ ಅಮ್ಮಂಗೆ ಗಿಫ್ಟ್ ಕೊಡ್ತಾರೆ, ನಾನು ನಮ್ಮ ಅಕ್ಕಂಗೆ ಗಿಫ್ಟ್ ಕೊಟ್ಟಿದ್ದೀನಿ ವಾಲೆ. ಓ ಲವ್ಲಿ, ಲಕ್ಕಿ ಯು ಚಂದನ. ಇದೆ ನಮ್ಮದೇ ಕಂಪ್ನಿ ಇದೆಯಲ್ಲ ಸರ್, ಅಲ್ಲೇ ವರ್ಕ್ ಮಾಡಿ. ನಿನ್ನೆ ನೋಡಿದ್ದು ನಮ್ಮಪ್ಪ. ಅಲ್ಲಿ ತನಕ ಒಂದು ಪ್ರೊಡ್ಯೂಸ್ ಮಾಡ್ತೀನಿ ಅಂದೆ, ಎಲ್ಲ ಎಂಕರೇಜ್ಮೆಂಟ್ ಇದೆ ಅಪ್ಪನಿಂದ. ಮಾಡು, ಏನು ಬೇಕು ಅಂತಿದ್ರು. ದುಡ್ಡು ಬೇಕು ಅಂತ ಕೇಳಿದ್ದೆ, ಯಾರು ದುಡ್ಡು ಹಾಕಲ್ಲ ಲಾಸ್ಟ್. ಇಲ್ಲ ನಮ್ಮ ಚಿಕ್ಕಪ್ಪನ ಕೇಳಬೇಕು, ಅದಕ್ಕೆ ದುಡ್ಡು ಹಾಕಿದ್ರು. ಫೈನಲ್ ಔಟ್ಪುಟ್ ತನಕ ನೋಡಿಲ್ಲ. ಡಬ್ಬಿಂಗ್ ಆದಮೇಲೆ ಒಂದು ಔಟ್ಪುಟ್ ತೋರಿಸಿದ್ದೆ, ನಿನ್ನೆ ಫೈನಲ್ ಔಟ್ಪುಟ್ ತೋರಿಸಿದ್ದು. ಅವರೇ ಇನ್ಸ್ಪಿರೇಷನ್ ಫಸ್ಟು, ಎಲ್ಲದಕ್ಕೂ ಫಸ್ಟ್ ಮಾಡುವಂಥದ್ದೇ ಯಾವುದೇ ಸಿನಿಮಾ ಆಗಲಿ. ಅಷ್ಟು ಪ್ರೊಡ್ಯೂಸ್ ಮಾಡಿ ಅಲ್ಲ, ಅಷ್ಟು ದೊಡ್ಡ ಬಜೆಟ್ ಮೂವಿ ಅಷ್ಟಿಲ್ಲ. ಮಾಡಬೇಕು, ಬೇರೆ ಪ್ರೊಡ್ಯೂಸರ್ ಸರ್ ಅಂತವ್ರು ಸಿಕ್ಕರೆ. ನೋಡೋದಕ್ಕೆ ಪಾಪ ನಮ್ಮ ಹುಡುಗ ಮುಗ್ದು ಹುಡುಗ ಕಿಲಾಡಿ ಇದೀವಪ್ಪ ನೀನು. ಸೂಪರ್. ಅದನ್ನೇ ನಾನು ಹೇಳೋದು ಅನ್ಕೊಂಡೆ. ಫಸ್ಟು ಪೇರೆಂಟ್ಸ್ ಅಂದರೆ ಈಗ ಒಂದು ಚಿತ್ರರಂಗದಿಂದ ಎಂಕರೇಜ್ಮೆಂಟ್ ಬರಬೇಕು, ಇಲ್ಲಾಂದರೆ ಫ್ಯಾಮಿಲಿಯಿಂದ ಎಂಕರೇಜ್ಮೆಂಟ್ ಬರಬೇಕು. ಸೊ ಫ್ಯಾಮಿಲಿಯಿಂದ ಬಂದಿದೆ, ಚಿತ್ರರಂಗ ಅವ್ರನ್ನ ರಿಸೀವ್ ಮಾಡ್ಕೋಬೇಕು ಅಷ್ಟೇ ನಾವು. ಸೋ ನೈಸ್, ಸೋ ನೈಸ್, ಸೂಪರ್ ಸೂಪರ್. ಅಂದರೆ ಈ ಕಾಲದ ನಾನು ನೋಡ್ತೀನಿ, ಸುಮಾರು ಜನ ಕತೆ ಬರೆದವರು ಆ್ಯಕ್ಟರ್ ಆಗಬೇಕು ಅನ್ನೋರು ಓವರ್ ನೈಟ್ ಆಗ್ಬಿಡಬೇಕು ಅಂತ ಆಸೆ ಪಡ್ತಾರೆ. ಬಂದ ತಕ್ಷಣ ಕತೆ ಕೇಳ್ಬಿಡಿ ಸರ್, 5 ನಿಮಿಷ ನೋಡ್ಬಿಡಿ ಸರ್ ಕತೆ, ನಾವು ಯಾವುದೋ ಮೀಟಿಂಗ್ ಹೇಳ್ತೀವಿ. ಸೊ ನಾನು ಅವ್ರಿಗೆಲ್ಲ ಹೇಳೋದು ಇಷ್ಟೇ, ಆ ಥರ ಬರಬೇಡಿ. ಯಾರು ಓವರ್ ನೈಟ್ ಇಲ್ಲಿ ಸ್ಟಾರ್ಗಳಾಗಿಲ್ಲ, ಇಲ್ಲ ಯಾರೂ ಇಲ್ಲಿ ಹೆಸರು ಮಾಡೋಕ್ಕಾಗೋದಿಲ್ಲಪ್ಪ. ಪೇಷನ್ಸ್ ಇರಲಿ, ಎಷ್ಟು ಪೇಷನ್ಸ್ ಇರ್ತದೆ ನಿಮಗೆ, ಅದೇ ನಿಮ್ಮ ಬಂಡವಾಳ. ಆಟೋಮೆಟಿಕ್ಕಾಗಿ ಚೆನ್ನಾಗಿ ಬೆಳೀತೀರ ನೀವು ಅಂತ ನಾನು ಎಲ್ರಿಗೂ ಇದನ್ನು ನಾನು ಹೇಳ್ತಾ ಇರ್ತೀನಿ. ನನಗೆ ದಿನ ಈ ಥರದ್ದು ಒಂದು 2-3 ಒಂದು ಈ ಥರದ್ದು ಆಗ್ತಾ ಇರುತ್ತೆ. ಸೊ ನಾನು ನಿಮ್ಗೆ ಹೇಳೋದಷ್ಟೇ, ನೀವು ಚಿತ್ರರಂಗದಿಂದ 3 ತಲೆಮಾರು ನೋಡಿದ್ದೀರಾ, ಪೇಷನ್ಸನ್ನು ಇಟ್ಕೊಳ್ಳಿ, ನಿಮ್ಮ ಕೆಲಸ ನೀವು ಮಾಡ್ತಾ ಇರಿ, ಬಾಗಿಲು ಯಾರೋ ತಡ್ತಾರೆ ನಿಮಗೆ ಅಷ್ಟೇ. ಓಕೆ. ನಮ್ಮ ತಾತನ ನೆನೆಸ್ಕೋಬೇಕಿಲ್ಲಿ. ಅವ್ರು 5 ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ನಾವಿವಾಗ ಒಂದು ಇನ್ಸ್ಪಿರೇಷನ್. ಅದು ಸೊ ಸೂಪರ್, ತುಂಬ ಖುಷಿ ಅನ್ನಿಸ್ತಾ ಇದೆ. ಖಂಡಿತ ಉತ್ತಮ ಅವಕಾಶ ಹುಡುಕಿ ಬರಲಿ. ಸರ್ ಹೇಳಿದ ಹಾಗೆ ಸಹನೆ ಜೊತೆಗಿರಲಿ ಅಂತ ಹೇಳ್ತಾ, ಸುಧೀಂದ್ರ ವೆಂಕಟೇಶ್ ಅವ್ರ ಎಲ್ರಿಗೂ ನಮಸ್ಕಾರ. ಎಮೋಷ್ನಲಿ ತುಂಬ ಒಂಥರ ಎಮೋಷ್ನಲ್ ರೋಲರ್ ಕೋಸ್ಟರ್ ಅಂತಲ್ಲ, ಆ ಥರ ಇವತ್ತು ನನಗೆ. ಚಿತ್ರರಂಗದ ಕುಟುಂಬದ ಒಬ್ಬ ಮೇರು ಕಲಾವಿದನ್ನು
ನನ್ನ ಕುಟುಂಬದ ಒಬ್ಬ ಸದಸ್ಯನ ನಾವು ಇವತ್ತು ಕಳ್ಕೊಂಡ್ವಿ. ಉಮೇಶ್ ಅಂಕಲ್ನ ನಾನು ವೆಂಕಟೇಶ್ ಅವ್ರಿಗೆ ಹೇಳ್ತಾ ಇದ್ದೆ, ಅಲ್ಲಿಗೆ ಹೋಗಿ ಬಂದಮೇಲೆ ನನ್ನ ಕೈಲಿ ಬರೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ವೆಂಕಟೇಶ್ ಅವರೇ ಅಂತ. ಅವರು ಕೂಡ ತುಂಬ ಭಾರವಾದ ಮನಸ್ಸಿಂದ, ಇಲ್ಲ ಇವತ್ತು ಅರೇಂಜ್ ಮಾಡಿಕೊಂಡೇ ಬಿಟ್ಟಿದ್ದೀವಿ, ಎಲ್ಲರಿಗೂ ಹೇಳಿದ್ದೀವಿ, ಹಾಗಾಗಿ ಕಾರ್ಯಕ್ರಮನ ಮಾಡೋಣ ಅಂತ ಹೇಳಿದ್ರು. ಎಲ್ಲರೂ ಕೂಡ ತುಂಬ ಭಾರವಾದ ಮನಸ್ಸಿಂದ ಬಂದಿದ್ದೀನಿ. ನಾನು ಎಸ್ಪೆಷಲಿ ನಮ್ಮ ತಂದೆ ತಾಯಿ ಅಂತೂ ಅವ್ರನ್ನ ಮನೇಲಿ ಬಿಟ್ಟು ಬರೋದೇ ಕಷ್ಟ ಆಗಿತ್ತು ನನಗೆ. ಹಾಗೆ ಅಲ್ವಾ, ಒಂದು ಪೀಳಿಗೆ ಹೋಗುತ್ತೆ, ಈ ಥರದ್ದು ಒಂದು ಹೊಸ ಪೀಳಿಗೆ ಬರ್ತಾ ಇರತ್ತೆ. ಅವರನ್ನು ಭಾರವಾದ ಮನಸ್ಸಿನಿಂದ ಬೀಳ್ಕೊಡ್ತಾ, ಶಾರ್ಟ್ ಫಿಲಿಮ್ ಅನ್ನೋದು ತುಂಬ ಇಂಪ್ರೆಸಿವ್ ಆದಂಥ ಒಂದು ಮಾಧ್ಯಮವಾಗಿ ಇವತ್ತು ಬೆಳ್ಕೊಂಡಿದೆ. ನಾವು ಮೊದಲೆಲ್ಲ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ 50 ಓವರ್ನ ಕ್ರಿಕೆಟ್ ಇವತ್ತು 2020ಗೆ ಬಂದಿದೆ. ಹಾಗೆ ಸಿನಿಮಾದಲ್ಲೂ ಕೂಡ 2.5 ಗಂಟೆ ನಾವು ಸಿನಿಮಾ ಏನು ತೆಗಿತೀವಿ ಅದನ್ನು ಕೇವಲ 20 ನಿಮಿಷದಲ್ಲೂ ಕೂಡ ತುಂಬ ಎಫೆಕ್ಟಿವ್ ಆಗಿ ತೋರಿಸು ಅನ್ನೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಶಾರ್ಟ್ ಫಿಲ್ಮ್ಸ್ನೂ ಕೂಡ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಅದಕ್ಕೆ ಆದಂಥ ಒಂದು ಪ್ರತ್ಯೇಕವಾದಂಥ ಒಂದು ಕ್ಯಾಟಗರಿ ಇಟ್ಟಿದ್ದಾರೆ, ಅದಕ್ಕೆ ಅವಾರ್ಡ್ಸ್ಗಳನ್ನ ಕೊಡ್ತಾರೆ. 20 ನಿಮಿಷನೇ ತುಂಬ ದೊಡ್ಡದು ಅಂತ ನಾನು ಹೇಳ್ತೀನಿ ಕನ್ವೆ ಮಾಡೋದಕ್ಕೆ. ಜಸ್ಟ್ 30 ಸೆಕೆಂಡ್ಸಲ್ಲಿ ನಾವು ಎಲ್ಲ ಟಿ ವಿಗಳಲ್ಲೂ ನೋಡ್ತೀವಿ, ಬರೀ ಒಂದು 30 ಸೆಕೆಂಡ್ಗಳಲ್ಲಿ ಒಂದು